ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರದ ವಿಡಿಯೋ. ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಗೊತ್ತಲ್ವ ನಿಮಗೆ ಎಲ್ಲ ಕೆಲಸ ಮುಗಿಸಿ ವಾರ ಮಾಡಿದ್ದೀನಿ. ಯಾವ ವಾರ ಮಿಸ್ ಮಾಡ್ತೀನೋ ಏನೋ ಗೊತ್ತಿಲ್ಲ, ಮಾತ್ರ ಗುರುವಾರ ಮಾತ್ರ ನಾನು ಮಿಸ್ ಮಾಡಲ್ಲ. ಗುರುವಾರ ವಾರ ಮಾಡಲೇಬೇಕು, ಇಲ್ಲಾಂದರೆ ಮನ್ಸಿಗೆ ಸಮಾಧಾನ ಆಗಲ್ಲ. ನಮ್ಮದು ಸೋಮವಾರ ಶನಿವಾರ ಗುರುವಾರ ನಾನು ವಾರ ಮಾಡಬೇಕಾಗಿರೋದು. ನಮ್ಮದು ಸೋಮವಾರದ್ದು ವಾರ, ಆದರೆ ನಾನು ಸೋಮವಾರ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಗುರುವಾರವಂತೂ ಮಾಡೇ ಮಾಡ್ತೀನಿ. ಸೋಮವಾರನೂ ಮಾಡ್ತೀನಿ, ಅಕಸ್ಮಾತಾಗಿ ಹೇಳಿದ್ರೆ ಬಿಟ್ಬಿಟ್ರು, ಆದರೂ ಗುರುವಾರ ನಾನು ಕಂಪಲ್ಸರಿ ನಾನು ವಾರ ಮಾಡೇ ಮಾಡ್ತೀನಿ. ವಾರ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಮಾಡೋಣ ಅಂತ ಅಂಗಡಿಗೆ ಹೋದ್ವಿ. ಸುಮಾರು ಅಂಗಡಿ ಸುತ್ತಿದ್ವಿ. ನಮ್ಗೆ ಯಾವುದು ಬಟ್ಟೆ ಅಷ್ಟು ಇಷ್ಟ ಆಗಲಿಲ್ಲ. ಒಂದು 7-8 ಅಂಗಡಿ ಸುತ್ತಾಡ್ಕೊಂಡು ಲಾಸ್ಟಲ್ಲಿ ನೋಡೋಣ ಸಿಕ್ಕಿದ್ರೆ ಸಿಗಲಿ ಅಂಗಡೀಲಿ ಅಂತ ಅಂದ್ಕೊಂಡು ಬಂದ್ವಿ. ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗಿಸಿ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಗೆ ಹೋಗಿ ನಮ್ಮ ಮಾವನಿಗೆ ಕಾಫಿ ಎಲ್ಲ ಕೊಟ್ಟು ಅಜ್ಜಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಹೋಗೋಷ್ಟ್ರೊಳಗಡೆ ರಾಯರ ಮಠದಲ್ಲಿ ಪೂಜೆನೇ ಮುಗ್ದೋಗಿತ್ತು. ತುಂಬ ಫ್ರೀ ಇತ್ತು, ಯಾಕೆಂದರೆ ಇಲ್ಲಿ ಸಲ ರಶ್ ಇರುತ್ತೆ. ಇದೇ ಫಸ್ಟು ನಾನು ಹೋದಾಗ ಫ್ರೀ ಇದ್ದಿದ್ದು, ಯಾಕೆಂದರೆ ಪೂಜೆ ಎಲ್ಲ ಮುಗ್ದೋಗಿತ್ತು. ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಮನೆಗೆ ಬಂದು ಅಣ್ಣನಿಗೆ ಕೇಳಿದೆ, ಅಣ್ಣ ಈಸಿ ಬೈಲಿ ಆಫರ್ ಬಿಟ್ಟಿದ್ದಾರಂತೆ, ಬಿಟ್ಕೊಡು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅವನು ಬೈದ, ಆಗಲ್ಲ ಹೆಂಗೆ ಸುತ್ತಾಡೋದು ಯಾವಾಗಲೂ ಹಂಗೆ ಹಿಂಗೆ ಅಂತ ಬೈತಾ ಇದ್ದ. ಅವನು ಹೇಗಾದರೂ ಬೈಕೊಳ್ಳಿ ಅಂತ ಪ್ಲೀಸ್ ಅಣ್ಣ ಬಿಟ್ಕೊಡು ಅಂತ ಹೇಳಿದ್ವಿ. ಅವನು ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದ. ನನ್ನ ಮಗ ಇದ್ದಿದ್ದ ಕಾರಣ ಅವನಂತೂ ಹುಟ್ಟು ತರಲೆ. ಅಂಗಡಿಗೆ ಏನಾದರೂ ಹೋದರೆ ಅವನಂತೂ ಹಿಡಿಯೋಕ್ಕಾಗಲ್ಲ, ತುಂಟ ಅಂದರೆ ತುಂಟ. ಅದಕ್ಕೋಸ್ಕರ ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದ ಗಾಡೀಲಿ, ಅಣ್ಣ ಅವನು ನಿಧಾನವಾಗಿ ಹಂಗೆ ಮನೆಗೆ ಕರ್ಕೊಂಡು ಹೊರ್ಟೋಗು, ನಾವು ಮನೆಗೆ ಬರ್ತೀವಿ ನಡ್ಕೊಂಡು ಅಂತ ಹೇಳಿದ್ವಿ. ನಮ್ಮ ಅಣ್ಣ ಸರಿ ಆಯಿತು, ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅವನ್ನ ಅಂತ ಹೇಳ್ಬಿಟ್ಟು ಹೋದ. ಅವನು ಹಂಗಾದ್ರೂ ಕೇಳ್ತಾ ಇದ್ದ, ಅಮ್ಮ ನಾನು ಬರ್ತೀನಿ ಅಂತ. ನಾವು ನೋಡೋಣ ಬಟ್ಟೆ ಹೇಗಿದ್ದಾವೆ ಅಂತ ಅಂದ್ಬಿಟ್ಟು ಬಂದ್ವಿ ಒಳಗಡೆ. ಇದು ಮಂಡ್ಯದಲ್ಲೇ ಬಾಯ್ಸ್ ಕಾಲೇಜ್ ಹತ್ರ ಇದೆ. ಇದೇ ಫಸ್ಟು ನಾವು ಅಲ್ಲಿಗೆ ಹೋಗಿದ್ದು, ಯಾವತ್ತೂ ಹೋಗಿರಲಿಲ್ಲ. ಸುಮ್ಮನೆ ನಮ್ಮ ಫ್ರೆಂಡೆಲ್ಲ ಹೇಳಿದ್ರಲ್ಲ ಬಟ್ಟೆ ಚೆನ್ನಾಗಿದ್ದಾವೆ ಹೋಗಿ ಅಂತ ನೋಡೋಣ ಅಂತ ಬಂದ್ವಿ. ಬಟ್ಟೆ ಏನೋ ಸುಮಾರಾಗಿದ್ದು, ಅಂತ ಹೇಳ್ಕೊಳಂಗೇನು ಅಷ್ಟು ಚೆನ್ನಾಗಿರಲಿಲ್ಲ. ನನಗೇನು ಬಟ್ಟೆ ಅಷ್ಟು ಇಷ್ಟ ಆಗಲಿಲ್ಲ. ಸುತ್ತ ನೋಡಿದ್ವಿ ಎಲ್ಲ ಕಡೆ ಯಾವ ಬಟ್ಟೆ ಚೆನ್ನಾಗಿದೆ ಅಂತ, ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಏನು ಟ್ರೆಂಡ್ಸ್ಗೂ ಇಲ್ಲಿಗೂ ಒಂದು 50 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ, ಆದರೂ ಟ್ರೆಂಡ್ಸ್ ಬಟ್ಟೆ ಚೆನ್ನಾಗಿರ್ತವೆ ಅಂತ ಅಂದ್ಕೊತೀನಿ ಇಲ್ಲಿಗಿಂತನೂ. ಎಲ್ಲ ಒಂದೇ ಥರ ಇದ್ದು, ಆದ್ರೂ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಯಾವುದು ಸೆಲೆಕ್ಷನ್ ಮಾಡ್ಕೊಳ್ಳೋಷ್ಟು ಚೆನ್ನಾಗೇನು ಇರಲಿಲ್ಲ ಇಲ್ಲಿ ಬಟ್ಟೆಗಳು. ಹಾಗಾಗಿ 2 ಬಟ್ಟೆ ತೊಗೊಂಡ್ವಿ. 2 ಜೊತೆ ಬಟ್ಟೆ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಹೋಗಿದ್ವಲ್ಲ ಅಂತ ಮೇಲ್ಗಡೆ ಮಕ್ಕಳು ಬಟ್ಟೆ ಎಲ್ಲ ಇದ್ವಿ, ಮೇಲ್ಗಡೆನೂ ಮಕ್ಕಳು ಬಟ್ಟೆ ಎಲ್ಲ ನೋಡಿಕೊಂಡು ಬಂದ್ವಿ. ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.